ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಬಂದು ಕಸ್ಟಮರ್ ಸ್ಯಾರಿ. ಈ ಸ್ಯಾರಿಯಿಂದ ಈಗ ನಾನು ಒಂದು ಲಂಗ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಇನ್ನು ಸ್ಯಾರಿ ಹಿಸ್ಟ್ರಿ ಬಗ್ಗೆ ಹೇಳಬೇಕಾದ್ರೆ ಇದು 20 ವರ್ಷದ ಹಳೆಯ ಸ್ಯಾರಿ. ಈಗ ಮೊಮ್ಮಗಳಿಗೆ ಇದರಿಂದ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನೋಡಿ, ಸ್ಯಾರಿ ಪೂರ್ತಿ ರೀತಿ ಚೆಕ್ಸ್ ಪ್ಯಾಟರ್ನಲ್ಲಿ ಬಂದಿದೆ ಮತ್ತು ಮೇಲ್ಗಡೆ ಸ್ಮಾಲ್ ಬಾರ್ಡರು ಮತ್ತು ಕೆಳಗಡೆ ಸ್ಮಾಲ್ ಬಾರ್ಡರ್ ಬಂದಿದೆ. ನಾನು ಇದನ್ನು ಡಿಸೈನ್ ಮಾಡೋದಕ್ಕೆ ಪಿಂಟ್ರೆಸ್ಟಲ್ಲಿ ನೋಡಿ ಈ ಫೋಟೋನ ಸೇವ್ ಮಾಡಿಕೊಂಡು ಇದನ್ನು ನನ್ನ ಕಸ್ಟಮರ್ಗೆ ಸೆಂಡ್ ಮಾಡಿದೆ. ಅಂದರೆ ಈ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಅವರು ಓಕೆ ಅಂತ ಹೇಳಿದ್ರು. ಸೇಮ್ ಇದೇ ರೀತಿ ಔಟ್ಫಿಟ್ನ ಈಗ ನಾನು ಡಿಸೈನ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಟೋಟಲ್ ಸ್ಯಾರಿ ಬಂದು ಸೆರಗು ಬಿಟ್ಟು 4 ಮೀಟರ್ಸು 10 ಪಾಯಿಂಟ್ಸ್ ಇತ್ತು. ಇದರಲ್ಲಿ ನಾನು 3 ಮೀಟರ್ಸು ಸ್ಕರ್ಟ್ ಪಾರ್ಟನ್ನು ಡಿಸೈನ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನೋಡಿ, ಈ ಸ್ಕರ್ಟನ್ನು ಡಿಸೈನ್ ಮಾಡೋದಕ್ಕೆ ನಾನು ಯೂಸ್ ಮಾಡಿರೋ ಫ್ಯಾಬ್ರಿಕ್ ಬಂದು 3 ಮೀಟರ್ಸು ಮೈನ್ ಫ್ಯಾಬ್ರಿಕ್ಕು ಮತ್ತು 2 ಮೀಟರ್ಸು ಲೈನಿಂಗನ್ನು ಯೂಸ್ ಮಾಡಿದ್ದೀನಿ. ಮತ್ತು ಕ್ಯಾನ್ಗೆ 1 ಮೀಟರ್ ಲೈನಿಂಗನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕ್ಯಾನನ್ನು ನಾವು ಚಿಕ್ಕ ಮಕ್ಕಳ ಸ್ಕರ್ಟ್ಸ್ಗೆ ಈ ರೀತಿ ಡಿಸೈನ್ ಮಾಡಿದಾಗ ಕ್ಯಾನ್ಗೆ ಕಂಪಲ್ಸರಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡಿ ಆನಂತರ ಫ್ರಿಲ್ಸ್ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳಿಗೆ ಚುಚ್ಚೋದಿಲ್ಲ ಆ ರೀತಿ ಸ್ಟಿಚ್ ಮಾಡೋದ್ರಿಂದ. ಇದ್ರ ಮೇಲೆ ಟಾಪ್ ಬಂದು ಈ ರೀತಿ ಡಿಸೈನ್ ಮಾಡಿದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಈ ರೀತಿ ಬೋ ಬೇಕು ಅಂತ ಹೇಳಿದರು ಕಸ್ಟಮರು. ಸೇಮ್ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ನೋಡಿ, ನಮಗೇನು ಸೆರಗು ಪಾರ್ಟ್ ಇರುತ್ತಲ್ಲ, ಅಂದರೆ ನಮಗೆ ಇವಾಗ ಸ್ಯಾರಿಯಲ್ಲಿ ಏನು ಬಾರ್ಡರ್ ಬಂದಿತ್ತೋ ಸೇಮ್ ಅದೇ ರೀತಿ ಸೆರಗು ಸೇಮ್ ಕಲರ್ ಇರೋದ್ರಿಂದ ನಾನು ಸೆರಗು ಪಾರ್ಟಲ್ಲಿ ಸ್ವಲ್ಪ ಕ್ಲಾತನ್ನು ಕೂಡ ನಾನಿಲ್ಲಿ ಟಾಪ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದೀನಿ. ಟಾಪ್ಗೆ ಫ್ರಂಟಲ್ಲಿ ಈ ರೀತಿ ಡಬಲ್ ಕ್ಲಾತನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡ್ ಬಂತು ಸೇಮ್ ಸ್ಯಾರಿ ಫ್ಯಾಬ್ರಿಕ್ ಏನಿರ್ತೋ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಕರ್ಟ್ ಬಾರ್ಡರ್ಗೆ ಈ ರೀತಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಡಬಲ್ ಕಲರನ್ನು ಯೂಸ್ ಮಾಡಿದ್ದೀನಿ ಒಂದು ಟಾಪ್ಗೆ. ಹಾಗೆ ಸ್ಕರ್ಟನ್ನು ಸ್ಟಿಚ್ ಮಾಡಿ ನನಗೆ 1 ಮೀಟ್ರು ಕ್ಲಾತ್ ಮಿಕ್ಕಿತ್ತು. ಆ ಕ್ಲಾತಲ್ಲಿ ಕೂಡ ನಾನು ಈ ರೀತಿ ಇನ್ನೊಂದು ಟಾಪನ್ನು ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಈ ಟಾಪ್ಗೂ ಸೆರಗಲ್ಲಿ ಏನು ಫ್ಯಾಬ್ರಿಕ್ ಬಂದಿತ್ತು ಆ ಫ್ಯಾಬ್ರಿಕ್ಕಿಂದ ಈ ರೀತಿ ಫ್ಯಾಬ್ರಿಕ್ ಬಟರ್ಫ್ಲೈನ ಸ್ಟಿಚ್ ಮಾಡಿ ಈ ರೀತಿ ಫ್ರಂಟಲ್ಲಿ ಈ ರೀತಿ ಟಾಪ್ ಮೇಲೆ ಸ್ಟಿಚ್ ಮಾಡಿದ್ದೀನಿ. ಅದರಿಂದ ಈ ಟಾಪ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕ್ಲಾತ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಈ ರೀತಿ 2 ಟಾಪ್ಸ್ನ ಡಿಸೈನ್ ಮಾಡಿಕೊಟ್ಟಿದ್ದೀನಿ. ಈ 2 ಟಾಪ್ಸಲ್ಲಿ ನಿಮ್ಗೆ ಯಾವ ಟಾಪ್ ತುಂಬಾ ಇಷ್ಟ ಆಗ್ತಿದೆ ಮತ್ತು ಈ ಸ್ಕರ್ಟ್ಗೆ ಯಾವ ಟಾಪು ತುಂಬ ಮ್ಯಾಚ್ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಈಗ ನಾನೇನು ಈ ಸ್ಕರ್ಟು ಟಾಪ್ಸು ಸ್ಟಿಚ್ ಮಾಡಿದ್ದೀನೋ ಈ ಕಸ್ಟಮರು ನನಗೆ ಡೈರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ಸ್ ಕೊಟ್ಟಿಲ್ಲ. ಅವರಾಗೆ ಇರುವಂಥ ಬೇರೆ ಒಂದು ಹುಡುಗಿ ಮೆಜರ್ಮೆಂಟ್ಸ್ನ ತೊಗೊಂಡು ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ನಾನು ಅವ್ರಿಗೆ ಈ ಡ್ರೆಸ್ಸನ್ನು ಹಾಕಿ ಕೆಲವೊಂದು ಫೋಟೋಸ್ನ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.